ನಮಸ್ತೆ, ಇದು ನಿಮ್ಮ ಪಬ್ಲಿಕ್ ನ್ಯೂಸ್ ವೈಸ್ಗೆ ಆತ್ಮವಾದಂಥ ಸ್ವಾಗತ. ಆನ್ಲೈನ್ ಗೇಮ್ಗಳು ಇನ್ನು ಮುಂದೆ ಆಡುವಂತಿಲ್ಲ. ಕೇಂದ್ರ ಸರ್ಕಾರವು ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತಹ ಒಂದು ಸಂಸತ್ನಲ್ಲಿ ಮಸೂದೆಯನ್ನು ಜಾರಿಗೊಳಿಸಿದೆ. ಯಾಕಂದರೆ ಇನ್ನು ಮುಂದೆ ಆನ್ಲೈನ್ ಗೇಮ್ಗಳನ್ನು ಆಡುವವರು ಎಚ್ಚರದಿಂದ ಇರಬೇಕು ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದೆ. ಇದೇ ಗುರುವಾರದಂದು ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮಸೂದೆ ಜಾರಿಗೊಳಿಸಲಾಯಿತು. ಆನ್ಲೈನ್ ಗೇಮ್ಗಳನ್ನು ಆಡಿದವರಿಗೆ ಕನಿಷ್ಠ 3 ವರ್ಷದಿಂದ 7 ವರ್ಷದವರೆಗೂ ಕೂಡ ಶಿಕ್ಷೆಯನ್ನು ಗುರಿಪಡಿಸಲಾಗುತ್ತೆ. ಯಾವುದೇ ಒಂದು ಮುಲಾಜಿಲ್ಲದೆ ಈ ಒಂದು ಕಠಿಣ ಕ್ರಮವನ್ನ ಜಾರಿಗೊಳಿಸಲಾಗುವಂತ ಕೇಂದ್ರ ಸಂಸತ್ನಲ್ಲಿ ಇವತ್ತು ಒಂದು ಅಂಗೀಕಾರವನ್ನ ಮಾಡಿ ಒಂದು ಆನ್ಲೈನ್ ಗೇಮ್ಗಳಿಗೆ ಕಡಿವಾಣ ಹಾಕಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ದೇಶದ ಆರ್ಥಿಕ ಹೊರೆ ಒಂದು ಕಾರಣವಾಗುತ್ತಿರುವ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ದಂಧೆಗಳನ್ನ ಒಂದು ಮುಚ್ಚಲು ಈ ಒಂದು ಕಠಿಣ ಕ್ರಮಗಳನ್ನ ತರಲಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯುವಕರು ಬಹಳಷ್ಟು ದುಡ್ಡನ್ನ ಕಳೆದುಕೊಂಡು ಮನೆ ಮಠಗಳನ್ನ ಮಾರಿಕೊಂಡು ಒಂದು ಆನ್ಲೈನ್ ಗೇಮ್ಗಳಿಗೆ ಹಣವನ್ನು ಸುರಿದು ಕಳೆದುಕೊಳ್ಳುವಂತಹ ಒಂದು ಸಾಕಷ್ಟು ಉದಾಹರಣೆಗಳನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮುಂದೆ ಆನ್ಲೈನ್ ಗೇಮ್ಗಳು ಬಂದ್ ಆಗಲಿದೆ. ಇದು ನಿಮ್ಮ ಪಬ್ಲಿಕ್ ನ್ಯೂಸ್ ವಾಯ್ಸ್. ಥ್ಯಾಂಕ್ ಯು.